ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ 10ನೇ ತರಗತಿಯಲ್ಲಿ ಪ್ರಮುಖವಾಗಿರುವಂಥ ಪ್ರಮೇಯಗಳನ್ನು ಕಲಿಯೋಣ. ಅದರಲ್ಲಿ ಇವತ್ತು ಕಲಿತಾ ಇರೋದು ಕೋನ 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 ನಿರ್ಧಾರಕ ಗುಣ ಪ್ರಮೇಯ. ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರಿ, ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ ಪ್ರಮೇಯ. ಹಾಗಾದರೆ ಹೇಳಿಕೆ ಯಾವ ರೀತಿ ಇದೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತೇಳಿ ನಿಮಗೆ ಏನಂತ ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆನಾ? ಸರಿ, ಈಗ ಹೇಳಿಕೆ ಪ್ರಕಾರ ನಾವು ಒಂದು ಚಿತ್ರವನ್ನು ಡ್ರಾ ಮಾಡಬೇಕು, ಹೌದಾ? ಸರಿ, ಅದರ ಪ್ರಕಾರ ಒಂದು ಚಿತ್ರವನ್ನು ಡ್ರಾ ಮಾಡೋಣ. ಎರಡು ತ್ರಿಭುಜಗಳಲ್ಲಿ ಅಂತ ಅವ್ರು ಹೇಳಿದ್ದಾರೆ ಅಂದಮೇಲೆ ನಮಗೆ ಎಷ್ಟು ತ್ರಿಭುಜಗಳು ಬೇಕು? ಎರಡು ತ್ರಿಭುಜಗಳು ಬೇಕು. ಅನುರೂಪ ಕೋನಗಳು ಸಮ. ಅನುರೂಪ ಕೋನಗಳು ಅಂತಂದರೆ ಈ ಕೋನ ಎಗೆ ಅದಕ್ಕೆ ಅನುರೂಪ ಕೋನ ಯಾವುದಾಗುತ್ತೆ? ಕೋನ ಡಿ ಆಗುತ್ತೆ. ಈಗ ಕೋನ ಬಿಗೆ ಅನುರೂಪ ಕೋನ ಯಾವುದಾಗುತ್ತೆ? ಕೋನ ಇ ಆಗುತ್ತೆ. ಕೋನ ಸಿಗೆ ಅನುರೂಪ ಕೋನ ಯಾವುದಾಗುತ್ತೆ? ಕೋನ ಎಫ್ ಅಂಥೇಳಿ ಆಗುತ್ತೆ. ಓಕೆನಾ? ಸರಿ, ಇಲ್ಲಿ ಬರೆದಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಚಿತ್ರ ಹೇಗಾಗ್ತೀವಿ ಆ ಥರ ನೋಡೋದಿಲ್ಲ ಅದನ್ನು. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂಥೇಳಿ ಬರೆದು ಮತ್ತೊಂದು ಇದರಲ್ಲಿ ತ್ರಿಭುಜ ಡಿ ಎಫ್ ಇ ಅಂಥೇಳಿ ಏನಾದ್ರು ಬರೆದಿದ್ರೆ, ಡಿ ಎಫ್ ಇ ಅಂಥೇಳಿ ಏನಾದ್ರು ಬರೆದಿದ್ರೆ ಈ ಕೋನ ಎಗೆ ಕೋನ ಡಿ ಅನ್ನೋದು ಅಭಿಮುಖ ಆಗಿರುತ್ತೆ, ಅನುರೂಪ ಆಗಿರ್ತಿತ್ತು. ಕೋನ ಬಿಗೆ ಕೋನ ಎಫ್ ಆಗಿರ್ತಿತ್ತು, ಕೋನ ಸಿಗೆ ಕೋನ ಇ ಆಗಿರ್ತಿತ್ತು. ಓಕೆನಾ? ಈ ಹೆಸರಿನ ಮೂಲಕ ಅನುರೂಪತೆಯನ್ನು ಕಂಡುಹಿಡಿತೀವಿ. ಇಲ್ಲಿ ನಾನು ಎ ಬಿ ಸಿಗೆ ಡಿ ಇ ಎಫ್ ಅನುರೂಪ ಆಗಿರೋದ್ರಿಂದ ಕೋನ ಎಗೆ ಕೋನ ಡಿ ಅನುರೂಪ, ಕೋನ ಬಿಗೆ ಕೋನ ಇ, ಕೋನ ಸಿಗೆ ಕೋನ ಎಫ್ ಅಂತ ಹೇಳಿ ಕೊಟ್ಟಿದ್ದೀನಿ. ಓಕೆನಾ? ಸರಿ, ಈ ಹೇಳಿಕೆ ಇದು. ಇದಾದ ನಂತರ ಚಿತ್ರವನ್ನು ಡ್ರಾ ಮಾಡಿದ್ದೀವಿ. ಅದಾದಮೇಲೆ ಏನು ಬರೀಬೇಕು? ದತ್ತವನ್ನು ಬರೀಬೇಕು. ಸರಿ, ದತ್ತವನ್ನು ಯಾವ ರೀತಿ ಬರೆಯೋದು? ನಿಮ್ಮ ಹೇಳಿಕೆಯಲ್ಲಿ ಅದನ್ನು ಕೊಟ್ಟಿರ್ತಾರೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಇಲ್ಲಿ ತನಕ ಬರ್ತದಲ್ಲ ಅದು ನಿಮ್ಮದೇನು? ದತ್ತ. ಅನುರೂಪ ಕೋನಗಳು ಸಮ. ಯಾವ್ಯಾವುದು ಹೇಳ್ರಿ? ಫಸ್ಟು ಯಾವ್ಯಾವ ತ್ರಿಭುಜಗಳಲ್ಲಿ ಅಂತ ಬರ್ಕೋಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಏನು ಹೇಳ್ರಿ? ಕೋನ ಎ ಈಕ್ವಲ್ ಟು ಕೋನ ಎಗೆ ಯಾವುದು? ಕೋನ ಡಿ ಅಂಥೇಳಿ. ಕೋನ ಬಿಗೆ ಯಾವುದು? ಕೋನ ಇ. ಕೋನ ಬಿ ಈಕ್ವಲ್ ಟು ಕೋನ ಇ. ನೆಕ್ಸ್ಟ್ ಕೋನ ಸಿ ಈಕ್ವಲ್ ಟು ಯಾವುದು? ಕೋನ ಎಫ್. ಕೋನ ಸಿ ಈಕ್ವಲ್ ಟು ಕೋನ ಎಫ್ ಅಂಥೇಳಿ. ಓಕೆನಾ? ಇದಿಷ್ಟು ನಮ್ಮದು ದತ್ತ. ಆಯಿತಾ? ಅದಾದಮೇಲೆ ಯಾವ್ದು ಬರಿತೀವಿ? ಸಾಧನೀಯ ಏನು ನೋಡ್ರಿ? ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂಥೇಳಿ. ಓಕೆನಾ? ಈಗ ತ್ರಿಭುಜಗಳು ಸಮರೂಪವಾಗಿದೆ ಅಂದರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಒಂದೇದು ಯಾವುದು? ಅನುರೂಪ ಕೋನಗಳು ಸಮ ಆಗಿರಬೇಕು. ಅದು ಸಮ ಅಂತ ಅವರೇ ಫಸ್ಟ್ ಕೊಟ್ಟುಬಿಟ್ಟಿದ್ದಾರೆ, ನಾವು ಸಾಧನೆ ಮಾಡೋ ಅವಶ್ಯಕತೆ ಇರಲ್ಲ ಅದನ್ನು. ಓಕೆನಾ? ಇನ್ನು ಎರಡನೇ ಕಂಡೀಷನ್ ಯಾವುದಪ್ಪ ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಇದನ್ನು ನಾವು ಸಾಧನೆ ಮಾಡ್ಬೋದು, ಯಾಕಂದರೆ ಅವ್ರು ಕೊಟ್ಟಿಲ್ಲ ಅದನ್ನು ದತ್ತದಲ್ಲಿ, ಅಂದರೆ ನಾವು ಸಾಧನೀಯದಲ್ಲಿ ತಗೋಬೋದು. ಈಗ ಒಂದೇ ಕಂಡೀಷನ್ ಯಾವುದು? ಸಮರೂಪ ಆಗಿರುತ್ತೆ ಅಂತ ಸಾಧಿಸಲಿಕ್ಕೆ ಒಂದೇದು ಅನುರೂಪ ಕೋನಗಳು ಸಮ, ಅದು ಅವರೇ ಕೊಟ್ಟಿರೋದ್ರಿಂದ ಸಾಧನೆಯಲ್ಲಂತೂ ತೊಗೊಳಿಕ್ಕಾಗಲ್ಲ. ಎರಡನೇ ಕಂಡೀಷನ್ ಯಾವುದು? ಸಮರೂಪ ಆಗಿರಬೇಕು ಅಂದರೆ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿ ಇರ್ತವೆ ಅಂತ ಹೇಳಿ ಸಾಧಿಸಬೇಕು. ಈಗ ಅದನ್ನು ನಾವು ಸಾಧನೀಯದಲ್ಲಿ ತಗೊಳ್ಳೋಣ. ಓಕೆ, ಈಗ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಹೇಳಿ ತೋರಿಸಿದ್ರೆ ಆ ತ್ರಿಭುಜಗಳು ಸಮರೂಪ ಆಗಿರುತ್ತೆ ಅಂಥೇಳಿ ಸಾಧಿಸ್ದ ಹಾಗೆ ನಾವು. ಓಕೆನಾ? ಸರಿ, ಈಗ ಅನುರೂಪ ಬಾಹುಗಳು ಯಾವ್ಯಾವುದು? ಈ ಎ ಬಿಗೆ ಅನುರೂಪ ಬಾಹು ಯಾವುದು? ಡಿ ಇ. ಎ ಬಿ ಸಮಾನುಪಾತದಲ್ಲಿರ್ತದೆ ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ. ಇದು ಯಾವುದಕ್ಕೆ ಸಮ ಹೇಳ್ರಿ? ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಮತ್ತೊಂದು ಬಾಹು ಯಾವುದು? ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂಥೇಳಿ. ಓಕೆನಾ? ಎ ಬಿ ಡಿವೈಡೆಡ್ ಬೈ ಡಿ ಇ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಓಕೆ, ದತ್ತ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಇರೋದು ಯಾವುದು? ಸಾಧನೀಯ. ಈಗ ನಾವು ಸಾಧನೆ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ರಚನೆಯನ್ನು ಮಾಡ್ಕೋಬೇಕಾಗತ್ತೆ. ಫಸ್ಟ್ ಆ ರಚನೆಯನ್ನು ಮಾಡ್ಕೊಳ್ಳೋಣ. ಈಗ ರಚನೆ ಏನಪ್ಪ ಅಂತ ಕೇಳಿದ್ರೆ, ಈಗ ನೋಡ್ರಿ, ಈ ಎ ಬಿ ಎಷ್ಟಿದೆಯಲ್ಲ, ಇಲ್ಲಿ ನೋಡ್ರಿ, ಈ ಎ ಬಿ ಎಷ್ಟಿದೆಯಲ್ಲ ಅಷ್ಟೇ ಅಳತೆಯಲ್ಲಿ
ಒಂದು ಪಾಯಿಂಟನ್ನು ಡಿ ಇ ಮೇಲೆ ಇಡ್ತೀನಿ. ಈ ಎ ಸಿ ಎಷ್ಟಿದೆಯಲ್ಲ ಅಷ್ಟೇ ಅಳತೆಯಲ್ಲಿ ಇಲ್ಲಿ ಡಿ ಎಫ್ ಮೇಲೆ ಒಂದು ಪಾಯಿಂಟನ್ನು ಇಡ್ತೀನಿ. ಓಕೆ, ನಾವು ಹೆಸರನ್ನು ಕೊಡ್ತೀನಿ. ಇಲ್ಲಿ ಪಿ, ಇಲ್ಲಿ ಕ್ಯೂ. ಅದು ಎರಡನ್ನು ಏನು ಮಾಡ್ತೀನಿ, ಸೇರಿಸ್ತೀನಿ. ಸೇರಿಸ್ತೀನಿ. ಓಕೆನಾ? ಹಾಂ, ಈಗ ಅದನ್ನು ಇಲ್ಲಿ ರಚನೆಯಲ್ಲಿ ನಾವು ಬರಿಬೇಕು. ಏನಂತ ಹೇಳಿ ಬರಿತೀನಿ ನೋಡ್ರಿ. ಎ ಬಿ ಈಕ್ವಲ್ ಟು, ಈ ಎ ಬಿಗೆ ಸಮ ಆಗುವಂತೆ ಏನನ್ನು ರಚನೆ ಮಾಡಿದ್ದೀವಿ, ಡಿ ಪಿ. ಎ ಬಿ ಈಕ್ವಲ್ ಟು ಡಿ ಪಿ ಆಗುವಂತೆ ಡಿ ಇಯ ಮೇಲೆ ಪಿ ಬಿಂದು, ಎ ಬಿ ಈಕ್ವಲ್ ಟು ಡಿ ಪಿ ಆಗುವಂತೆ ಡಿ ಇಯ ಮೇಲೆ ಪಿ ಬಿಂದು, ಅದಾದಮೇಲೆ ಯಾವುದು, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಡಿ ಎಫ್ನ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿದೆ. ಓಕೆನಾ? ಅದಾದಮೇಲೆ ಪಿ ಕ್ಯೂ ಅನ್ನು ಸೇರಿಸಿದ್ದೀವಲ್ಲ ಅದನ್ನು ಬರಿಬೇಕು. ಪಿ ಕ್ಯೂ ಅನ್ನು ಸೇರಿಸಿದೆ. ಓಕೆ, ಇದೇ ರಚನೆ ಶಾರ್ಟ್ ಫಾರ್ಮಲ್ಲಿ ನೀವು ಬೇಕಾದ್ರೆ ಬರಿಬೋದು. ಎ ಬಿ ಈಕ್ವಲ್ ಟು ಡಿ ಪಿ, ಎ ಸಿ ಈಕ್ವಲ್ ಟು ಡಿ ಇ ಆಗುವಂತೆ ಪಿ ಮತ್ತು ಕ್ಯೂ ಬಿಂದುವನ್ನು ಸೇರಿಸಿದೆ ಅಂಥೇಳಿ ಈಸಿಯಾಗಿ ನೀವು ಬರಿಬೋದು. ಓಕೆ, ಇದು ನಮ್ಮ ರಚನೆ ಯಾಕೆ ಮಾಡ್ಕೊಂಡಿದ್ದೀವಪ್ಪ? ಯಾಕಂದರೆ ಫಸ್ಟ್ ನಾವು ಸಾಧನೆ ಮಾಡೋದು ಇದನ್ನೇ. ಈ ಎ ಬಿ ಸಿ ತ್ರಿಭುಜ ಏನಿದೆಯಲ್ಲ ಅದು ಡಿ ಪಿ ಕ್ಯೂ ತ್ರಿಭುಜಕ್ಕೆ ಸರ್ವಸಮ ಅಂಥೇಳಿ ಪ್ರೂವ್ ಮಾಡಬೇಕು. ಫಸ್ಟ್ ಅದನ್ನು ಪ್ರೂವ್ ಮಾಡಬೇಕು. ಓಕೆನಾ? ಬನ್ನಿ ಸಾಧನೆಯನ್ನು ಮಾಡೋಣ. ಸಾಧನೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡ್ರಿ, ಈ ಚಿತ್ರನ ಇಲ್ಲಿ ಬಿಡಿಸಿದ್ದೀನಿ ನಾನು. ಓಕೆ, ಫಸ್ಟು ಎ ಬಿ ಸಿ, ಆ ಎ ಬಿ ಸಿನ ಈ ಡಿ ಪಿ ಕ್ಯೂ ಸರ್ವಸಮ, ಈ ಎ ಬಿ ಸಿ ಮತ್ತು ಈ ಡಿ ಪಿ ಕ್ಯೂ ಸರ್ವಸಮ ಅಂತೇಳಿ ಫಸ್ಟ್ ಪ್ರೂವ್ ಮಾಡಬೇಕು. ಸೊ ಅದರಿಂದ ಏನಂತ ತಗೋಬೇಕು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಅಂಥೇಳಿ ಬರಿಬೇಕು. ಈಗ ನೋಡಿರಿ, ಎ ಬಿ ಯಾವುದಕ್ಕೆ ಸಮ ಅಂಥೇಳಿ ಮಾಡಿದ್ವಿ, ಈ ಡಿ ಪಿ ಕ್ಯೂ ತ್ರಿಭುಜದಲ್ಲಿ ಡಿ ಪಿಗೆ ಸಮ. ಯಾಕೆ ಹೇಳ್ರಿ, ಇಲ್ಲೇ ರಚನೆ ಅದೇ ಥರ ಎ ಬಿ ಈಕ್ವಲ್ ಟು ಡಿ ಪಿ ಅಂಥೇಳಿ ಮಾಡಿದ್ದೀವಲ್ಲ, ಸೊ ಅದನ್ನು ಬರೀರಿ. ಎ ಬಿ ಈಕ್ವಲ್ ಟು ಡಿ ಪಿ. ಯಾಕೆ, ಅಲ್ಲಿ ಕಾರಣ ಬರಿಬೇಕು, ರಚನೆ. ನೆಕ್ಸ್ಟು ಓಕೆ, ಈಗ ಈ ಎ ಬಿ ಯಾವುದಕ್ಕೆ ಸಮ ಆಯಿತು, ಡಿ ಪಿಗೆ ಸಮ ಆಯಿತು. ನೆಕ್ಸ್ಟ್ ನೋಡಿರಿ, ಈ ಎ ಕೋನ ಈ ಡಿ ಕೋನಕ್ಕೆ ಸಮ ಇದೆಯಾ? ಹೇಗೆ ಗೊತ್ತಾಯಿತು ಎ ಕೋನ ಡಿ ಕೋನಕ್ಕೆ ಸಮ ಇದೆ ಅಂಥೇಳಿ? ನಮ್ಮ ದತ್ತದಿಂದ ಇಲ್ಲಿ ನೋಡ್ರಿ, ಕೋನ ಎ ಈಕ್ವಲ್ ಟು ಕೋನ ಡಿಗೆ ಸಮ ಅಂಥೇಳಿ ಅವರೇ ಹೇಳಿದ್ದಾರೆ. ಸೊ ಅದನ್ನು ಬರೀರಿ. ಕೋನ ಎ ಈಕ್ವಲ್ ಟು ಕೋನ ಡಿ ಏನಂತ ಬರೀತೀರಿ, ದತ್ತ ಅಂತ ಹೇಳಿ ಬರೀತೀರಿ. ಓಕೆ, ಅದಾದಮೇಲೆ ಎ ಸಿ ಅನ್ನುವಂಥದ್ದು ಯಾವುದಕ್ಕೆ ಸಮ ಆಯಿತು, ಡಿ ಕ್ಯೂ. ಯಾಕೆ ಹೇಳ್ರಿ, ನಮ್ಮ ರಚನೆ ಎ ಸಿ ಈಕ್ವಲ್ ಟು ಡಿ ಕ್ಯೂ ಅಂಥೇಳಿ ನಾವು ರಚನೆಯನ್ನು ಮಾಡಿದ್ದೀವಿ. ಎ ಸಿ ಈಕ್ವಲ್ ಟು ಡಿ ಕ್ಯೂ. ಯಾಕೆ, ರಚನೆ. ಹಾಂ, ನಾವು ಎರಡು ತ್ರಿಭುಜಗಳಲ್ಲಿ ಮೂರು ಅಂಶಗಳು ಸಮ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ಏನಂತ ಬರಿಬೋದು, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಯಾಕೆ, ಬಾಹು, ಇದೊಂದು ಬಾಹು, ಇದೊಂದು ಕೋನ, ಇದೊಂದು ಬಾಹು. ಆದ್ದರಿಂದ ಬಾಕೋಬ ಸ್ವಯಂ ಸಿದ್ಧ. ಇದರಿಂದ ನಾವೇನು ಮಾಡಿದ್ವಿ, ಎ ಬಿ ಸಿ ಸರ್ವಸಮ ಡಿ ಪಿ ಕ್ಯೂ ಅಂಥೇಳಿ ಮಾಡಿದ್ವಿ. ಓಕೆನಾ? ಈಗ ನಮ್ಮ ಮೇನ್ ಮೋಟಿವ್ ಇರುವಂಥದ್ದು ಈ ಫಸ್ಟು ಎ ಬಿ ಸಿ ಮತ್ತು ಡಿ ಪಿ ಕ್ಯೂನ ಸರ್ವಸಮ ಅಂಥೇಳಿ ಪ್ರೂವ್ ಮಾಡೋದು, ಅದು ನಮ್ಮ ಫಸ್ಟ್ ಮೋಟಿವ್. ಓಕೆನಾ? ಈಗ ಸರ್ವಸಮ ಅಂಥೇಳಿ ಪ್ರೂವ್ ಮಾಡೋದು. ಎರಡನೇ ಮೋಟಿವ್ ಏನಂತ ಕೇಳಿದ್ರೆ, ಈ ಪಿ ಕ್ಯೂ ಮತ್ತು ಈ ಇ ಎಫ್ನ ಸಮಾಂತರ ಅಂಥೇಳಿ ಶೋ ಮಾಡಬೇಕು. ಹೇಗೆ ಸಮಾಂತರ ಅಂತೇಳಿ ಶೋ ಮಾಡಬೇಕಪ್ಪ? ಹಾಂ, ಈಗ ನಿಮಗೆ ಗೊತ್ತಿದೆ ಅಲ್ವಾ, ಎರಡು ಸರಳ ರೇಖೆಗಳಿರ್ತವೆ, ಸಮಾಂತರ ರೇಖೆಗಳಿರ್ತವೆ. ಅದನ್ನು ಒಂದು ಛೇದಕ ಹಾದೋದಾಗ ಇಲ್ಲಿ ಒಂದು ಕೋನ, ಅನುರೂಪ ಕೋನ ಉಂಟಾಗುತ್ತೆ, ಇಲ್ಲೊಂದು ಅನುರೂಪ ಕೋನ ಉಂಟಾಗುತ್ತೆ. ಅದೆರಡು ಏನಾಗುತ್ತೆ, ಸಮ ಆಗಿರುತ್ತೆ. ಓಕೆನಾ? ಇಲ್ಲಿ ಉಲ್ಟಾ ಮಾಡಬೇಕು ಅಂತಂದರೆ, ಇದು ಎರಡೂ ಕೋನಗಳು ಸಮ ಆದರೆ, ಅನುರೂಪ ಕೋನಗಳು ಸಮ ಆದರೆ, ಇದು ಎರಡೂ ಇದೆಯಲ್ಲ, ಇದೆರಡೂ ಏನು ಸಮಾಂತರವಾಗಿರುತ್ತೆ. ಇದು ಎರಡೂ ರೇಖೆಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಎರಡೂ
ಕೋನಗಳು ಕೋನಗಳು ಸಮ ಆದರೆ ಇಲ್ಲಿರುವಂಥ ಎರಡೂ ರೇಖೆಗಳು ಏನಾಗುತ್ತೆ ಸಮಾಂತರ ಅಂತ ಹೇಳಾಗುತ್ತೆ. ಓಕೆನಾ, ನೋಡ್ರಿ, ಇದು ಎರಡೂ ಕೋನಗಳು ಸಮ ಆದರೆ ಇದು ಎರಡೂ ರೇಖೆಗಳು ಏನಾಗುತ್ತೆ ಸಮಾಂತರ ಅಂತ ಹೇಳಾಗುತ್ತೆ. ಈ ಎರಡೂ ರೇಖೆಗಳು ಸಮಾಂತರ ಆದರೆ ಥೇಲ್ಸ್ನ ಪ್ರಮೇಯದಿಂದ ನಾವು ಇದ್ರದ್ದು ಏನು ತೊಗೋಬೋದು, ಅನುಪಾತವನ್ನು ತೊಗೋಬೋದಾ, dP/PE ಅಂಥೇಳಿ ಅನುಪಾತಗಳನ್ನು ತೊಗೋಬೋದು. ಓಕೆನಾ, ಆವಾಗ ನಾವಿಲ್ಲಿ ಸಾಧನೀಯದಲ್ಲಿ ಅನುಪಾತಗಳನ್ನು ತೊಗೊಳ್ಳಿಕ್ಕಾಗ್ತದೆ. ಫಸ್ಟ್ ಏನು ಮಾಡಬೇಕು, ಈ ಕೋನ ಪಿ ಮತ್ತು ಕೋನ ಇ ಸಮ ಅಂಥೇಳಿ ಮಾಡಬೇಕು. ಓಕೆನಾ, ಯಾವ ರೀತಿ ಮಾಡೋದು ನೋಡ್ರಿ. ಈಗ ABC ಸರ್ವಸಮ DPQ ಅಂತ ಹೇಳಾಯ್ತಾ. ಈಗ ನೋಡ್ರಿ, ಈಗ ಇದು ಎರಡೂ ತ್ರಿಭುಜಗಳು ಸಮ ಅಂದರೆ ಅದರ ಉಳಿದಿರುವಂಥ ಭಾಗಗಳು ಸಮ ಅಲ್ವಾ. ಹಾಗಾದರೆ ನಾನು ಏನು ಬರಿತೀನಿ, ಕೋನ B = ಕೋನ, ಇಲ್ಲಿ ನೋಡ್ರಿ, ಇಲ್ಲಿ ಕೋನ B ಕಾಣಿಸ್ತಾ ಇದೆಯಲ್ಲ, ಅದು ಕೋನ Pಗೆ ಸಮ ಅಂತ ಹೇಳಿ ಮಾಡ್ತೀನಿ. ಕೋನ Pಗೆ ಸಮ ಯಾಕೆ ಹೇಳ್ರಿ, ಸತ್ರಿಯ ಬ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಹೇಳಿ ಅರ್ಥ. ಓಕೆ, ಕೋನ B = ಕೋನ Pಗೆ ಸಮ. ಆದರೆ ಇಲ್ಲಿ ನೋಡ್ರಿ, ಕೋನ B ಯಾವುದಕ್ಕೆ ಸಮ ಅಂತ ಹೇಳ್ಕೊಟ್ಟಿದ್ದಾರೆ, ಕೋನ Eಗೆ ಸಮ ಅಂತ ಹೇಳ್ಕೊಟ್ಟಿದ್ದಾರಲ್ವ, ಯಾಕಂದರೆ ದತ್ತ. ಅದನ್ನು ಬರೀರಿ, ಇಲ್ಲೇನು ಬರೀರಿ, ಆದರೆ ಕೋನ B = ಯಾವುದಕ್ಕೆ ಸಮ, ಕೋನ E ಯಾವುದರಿಂದ, ದತ್ತದಿಂದ. ಇಲ್ಲ ನೋಡ್ರಿ, ಇದನ್ನು ಇಕ್ವೇಷನ್ 1 ಅಂತ ಕೊಡ್ತೀನಿ, ಇದನ್ನು 2 ಅಂತ ಕೊಡ್ತೀನಿ. 1 ಮತ್ತು 2ರಿಂದ ಏನಂತ ಬರಿಬೋದು, ಬಲಗಡೆ ಭಾಗಗಳು ಸಮ ಆದರೆ ಎಡಗಡೆ ಭಾಗಗಳು ಸಮ ಆಗತ್ತಲ್ವ, ಆ ಥರ ಬರೀಬೇಕು. ಕೋನ ಇಲ್ಲೂ ಬಿ, ಹಾಗಾದರೆ ಕೋನ P = ಕೋನ E ಅಂತ ಹೇಳಾಯಿತು. ಓಕೆನಾ, ಕೋನ P = ಕೋನ E ಅಂತ ಹೇಳಾಯಿತು. ಯಾಕೆ ಹೇಳ್ರಿ, ಅನುರೂಪ ಕೋನಗಳು ನಾ ಹೇಳಿದ್ದೆ ಅಲ್ವಾ, ಅನುರೂಪ ಕೋನಗಳು. ಕೋನ P = ಕೋನ E ಇದೆರಡೂ ಸಮ ಅಂಥೇಳಿ ಆಯಿತು ಅಂತಂದರೆ ಇಲ್ಲಿರುವಂತಹ ರೇಖೆಗಳೇನಾಗುತ್ತೆ ಸಮಾಂತರ ಅಂಥೇಳಿ ಆಯ್ತಲ್ವಾ, ನಾ ಹೇಳಿದ್ದೆ ಅಲ್ವಾ, ಇದನ್ನು ಇಟ್ಕೊಂಡು. ಕೋನ P = ಕೋನ E ಅಂದರೆ PQ ಸಮಾಂತರ EF ಅಂಥೇಳಿ ಆಯಿತು. ಓಕೆನಾ, ಈ PQ ಸಮಾಂತರ EF ಅಂಥೇಳಿ ಆಯಿತು ಅಂತಂದರೆ ನಾವು ಏನಂತ ಬರಿಬೋದು, ಹೊಸ ಪೇಜಲ್ಲಿ ಬರಿತೀನಿ ನೋಡ್ರಿ. ಇಲ್ಲಿ ಇದೊಂದು ಸ್ವಲ್ಪ ಪಾರ್ಟ್ ಇದೆ, ಅದಷ್ಟು ಎಂಡ್ ಆದರೆ ಆಯಿತು. ಏನು ನೋಡ್ರಿ, ಈ PQ ಮತ್ತು EF ಸಮ ಅಂಥೇಳಿ ಆದರೆ ನಾವು ಅನುಪಾತಗಳನ್ನು ತಗೋಬೋದು. ನಾನು ಯಾವ ರೀತಿ ಅನುಪಾತಗಳನ್ನು ತಗೋತೀನಿ ಅಂತಂದರೆ, ಈ DP ಅನ್ನುವಂಥದ್ದು ಯಾವುದಕ್ಕೆ, DEಗೆ ಸಮಾಂತರವಾಗಿರುತ್ತೆ, ಅಂದರೆ ಸಮಾನಾಗಿರುತ್ತೆ ಅಂಥೇಳಿ ತಗೊತೀನಿ. ಆವಾಗ ಇಲ್ಲೇನು ತೊಗೋಬೋದು, DQ ಯಾವುದಕ್ಕೆ ಸಮ ಅಂತೇಳಿ ತೊಗೋಬೋದು, DFಗೆ ಸಮ ಅಂತೇಳಿ ತೊಗೋ, ಆಮೇಲೆ PQ ಮತ್ತು EFಗೆ ಸಮ ಅಂಥೇಳಿ ಹಿಂಗೆ ತೊಗೋಬೋದು. ಓಕೆನಾ, ಏನಂತ ತೊಗೋತೀನಿ, ಆದ್ದರಿಂದ DP/DE ಏನು ಹೇಳ್ರಿ, ಮತ್ತೊಂದು PQ/EF, ಮತ್ತೊಂದು ಯಾವ್ದು ಹೇಳ್ರಿ, DQ/DF ಅಂಥೇಳಿ ತೊಗೊತೀನಿ. ಓಕೆನಾ, ಈಗ ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಈ DP ಅನ್ನೋದು ಯಾವುದಕ್ಕೆ ಸಮ ಆಗಿತ್ತು ಹೇಳ್ರಿ, ನಮ್ಮ ರಚನೆಯ ಮೂಲಕ ಯಾವುದಕ್ಕೆ ಸಮ ಆಗಿತ್ತು, DP ಅನ್ನೋದು ABಗೆ ಸಮ ಆಗಿತ್ತಲ್ವಾ. ಸೊ DP ಜಾಗದಲ್ಲಿ ಏನು ಬರಿತೀನಿ, ಆದ್ದರಿಂದ DP ಜಾಗದಲ್ಲಿ ಏನು AB, ಈ DE ಜಾಗದಲ್ಲಿ DE ಹಾಗೆ ಬರಿತೀನಿ, PQ ಯಾವುದಕ್ಕೆ ಸಮ ಆಗಿತ್ತು, BCಗೆ ಸಮ ಅಲ್ವಾ. ಹಾಗಾದರೆ BC/EF ಅಂತ ಹೇಳಿ ಬರೀತೀನಿ. ಓಕೆ, ಇದು ABC ತ್ರಿಭುಜ DPQ ತ್ರಿಭುಜಕ್ಕೆ ಸರ್ವಸಮ, ಆದ್ದರಿಂದ PQವನ್ನು ನಾನು BC ಅಂತಲೂ ಬರೀಬಹುದು. ಓಕೆ, ಸರಿ. ನೆಕ್ಸ್ಟು ಯಾವುದು, DQ. ಈ DQವನ್ನು ಏನಂತ ಬರಿತೀನಿ, AC/DF ಅನ್ನು DF ಅಂತಾನೆ ಬರಿತೀನಿ. ಯಾಕೆ ಹೇಳ್ರಿ, ಮೇಲೂ ರಚನೆಯಿಂದ ನಾವು ಅದನ್ನೆರಡನ್ನು ಸಮ ಅಂಥೇಳಿ ತೊಗೊಂಡಿದ್ವಿ. ಮತ್ತು ಇಲ್ಲೂ ಮತ್ತೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಬರಿಬೇಕು, AB = DP, ಮತ್ತೊಂದು ಯಾವುದು ಹೇಳ್ರಿ, DQ = AC, ಯಾಕಂದರೆ ರಚನೆ. ಮತ್ತೊಂದು, ಈ ಅನುಪಾತವನ್ನು ಯಾವ ರೀತಿ ಬರೀಬಹುದು ಅಂತ ಹೇಳಿ ಕೇಳಿದ್ರೆ ನಾವು ಥೇಲ್ಸ್ನ ಉಪಪ್ರಮೇಯದಿಂದ ಇದನ್ನು ನಾವೇನು ಮಾಡಬಹುದು, ಬರಿಬಹುದು, ಥೇಲ್ಸ್ನ ಉಪಪ್ರಮೇಯ. ಓಕೆನಾ, ಸರಿ. ಈಗ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಕಂಡೀಷನ್ಗಳನ್ನು ಹೇಳಿದ್ದೆ. ಒಂದನೇ ಕಂಡೀಷನ್ ಏನು, ಇದು ತ್ರಿಭುಜಗಳು ಸಮರೂಪಿ ಆಗಿರಬೇಕು ಅಂತ ಅಂದರೆ ಅನುರೂಪ ಕೋನಗಳೇನಾಗಿರ್ಬೇಕು, ಸಮ ಆಗಿರಬೇಕು, ಅದು ಮೊದಲೇ ಅವ್ರು ಕೊಟ್ಟಿದ್ರು. ಮತ್ತೊಂದು ಕಂಡೀಷನ್ ಏನಾಗಿತ್ತು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಂಥೇಳಿ. ಈಗ ನೋಡಿರಿ, ಅದನ್ನೇ ಸಾಧನೀಯದಲ್ಲಿ ತೊಗೊಂಡಿದೆಯಲ್ಲ, ಏನು ತೊಗೊಂಡಿದ್ವಿ, AB/DE ನೋಡ್ರಿ, AB/DE. ಓಕೆ, BC/EF, BC/EF ಬಂತ.
ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಇಲ್ಲಿ ನೋಡ್ರಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತೇಳಿ ಬಂತ. ಹಾಗಾದರೆ ಇದನ್ನು ಸಾಧನೆ ಮಾಡಿದ್ವಿ. ಇದನ್ನು ಸಾಧನೆ ಮಾಡಿದ್ರ ಅರ್ಥ ಏನು? ಆದ್ದರಿಂದ ಸಮರೂಪವಾಗಿರುತ್ತದೆ ಅಂತೇಳಿ ಬರಿಬೇಕಲ್ವಾ. ತ್ರಿಭುಜ ಎ ಬಿ ಸಿ ಸಮರೂಪಿ, ಇದು ಸಮರೂಪಿ ಚಿಹ್ನೆ, ತ್ರಿಭುಜ ಡಿ ಇ ಎಫ್. ಓಕೆನಾ? ಹಾಂ, ಇಷ್ಟು ಮಾಡಿದ್ರೆ ನಿಮ್ಮ ಪ್ರಮೇಯ ಇಲ್ಲಿಗೆ ಏನಾಗುತ್ತೆ, ಮುಗಿದು ಹೋಗುತ್ತೆ. ಓಕೆ, ನೋಡ್ರಿ ಜಾಸ್ತಿ ದೊಡ್ಡದೇನಿಲ್ಲ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಮೇಯ ಇದು. ಹೇಳಿಕೆಯ ಮೂಲಕ ನೀವೇನು ಮಾಡಬಹುದು, ನಿಮ್ಮ ದತ್ತ ಮತ್ತು ಸಾಧನೀಯವನ್ನು ನೆನ್ಪಿಟ್ಕೋಬಹುದು. ಬಾಕಿದು ಇದು ರಚನೆ ಮಾಡ್ಕೊಳ್ಳೋದು ಒಂದು ನೆನ್ಪಿಟ್ಕೋಬೇಕಾಗತ್ತೆ. ಅದಾದಮೇಲೆ ಎಲ್ಲ ತುಂಬ ಈಸಿಯಾಗಿರುವಂಥದ್ದು ನೋಡ್ತಾ ಹೋಗ್ರಿ. ಅರ್ಥ ಮಾಡ್ಕೊಂಡ್ರಂತೂ ತುಂಬ ಈಸಿಯಾಗಿ ಅದನ್ನೆಲ್ಲ ನೆನ್ಪಿಟ್ಕೋಬಹುದು. ಓಕೆನಾ? ಹಾಂ, ಇಲ್ಲಿ ತನಕ ಬಂದ್ರಂತೂ ಅನುಪಾತ ತಗೊಳ್ಳೋದಂತೂ ತುಂಬಾ ಈಸಿ. ಇಲ್ಲ ನೋಡಿ, ಅನುಪಾತ ತಗೊಳ್ಳೋದು ಇಷ್ಟು ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ನಿಮ್ಮ ಪ್ರಮೇಯ. ಸರಿ, ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.